ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಗುರುತ್ವ ಪಾಠದ 19ನೇ ಪ್ರಶ್ನೆ. 20 ಕೆಜಿ ಹಾಗೂ 30 ಕೆಜಿ ದ್ರವ್ಯರಾಶಿಗಳುಳ್ಳ ಎರಡು ಕಾಯಗಳ ನಡುವಿನ ಅಂತರ 2 ಮೀಟರ್ ಇದ್ದರೆ ಅವುಗಳ ನಡುವಿನ ಗುರುತ್ವ ಬಲ ಕಂಡುಹಿಡಿಯಿರಿ. ಎರಡು ಕಾಯಗಳಿವೆ, ಒಂದು 20 ಕೆಜಿ, ಒಂದು 30 ಕೆಜಿ. ಇವುಗಳ ನಡುವಿನ ಅಂತರ 2 ಮೀಟರ್ ಇದೆ. ಹಾಗಿದ್ರೆ ಗುರುತ್ವ ಬಲವನ್ನ ಕಂಡುಹಿಡಿಬೇಕು. ಏನೇನನ್ನ ಕೊಟ್ಟಿದ್ದಾರೆ? M1 20 ಕೆಜಿ, M2 30 ಕೆಜಿ. ಅಂತರ ಎಷ್ಟಿದೆ? 2 ಮೀಟರ್. ಅವುಗಳ ನಡುವಿನ ಗುರುತ್ವ ಬಲ ಏನು? ಫೈಂಡ್ ಔಟ್ ಮಾಡಬೇಕು. ಸರಿ, ಫಾರ್ಮುಲಾ ಏನಿದೆ? F = G × M × M / R², ಅಥವಾ M1 × M2 ಅಂತಾದ್ರೂ ಬರ್ಕೊಳ್ಳಿ. ಸರಿ, ಕ್ಯಾಪಿಟಲ್ ಜಿ ವ್ಯಾಲ್ಯೂ ಏನು? 6.673 ಇಂಟು 10⁻⁻11 ಅಲ್ವಾ? ಇಂಟು M1 ಏನಿದೆ? 20 ಕೆಜಿ. M2 ಏನಿದೆ? 30 ಕೆಜಿ. ಡಿವೈಡೆಡ್ ಬೈ R ಏನಿದೆ? 2 ಮೀಟರ್ ಇದೆ. 2 ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ನೋಡ್ರಿ? 20 ಇಂಟು 30 ಇಂಟು 6.673 ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ. ಅದು ಬಂದಿರೋ ಆನ್ಸರ್ನ 2 ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ? 4 ಬರುತ್ತೆ. ಅದರಿಂದ ಡಿವೈಡ್ ಮಾಡಬೇಕು. 20 ಇಂಟು 30 ಇಂಟು 6.673. $4,003.8 ಬಂತ? ಇಂಟು 10⁻⁻11 ಡಿವೈಡೆಡ್ ಬೈ 2 ಎಷ್ಟು? 4. ಇದನ್ನ ಇದರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 4 ಇಂಟು 10⁻⁻11 ಅಲ್ವಾ? ಸರಿ, ಹಾಗಿದ್ರೆ ಇದನ್ನ ನಾನು ಯಾವ ರೀತಿಯಾಗಿ ಬರೀಬಹುದು? ಈ ಡೆಸಿಮಲ್ ಪಾಯಿಂಟ್ ಏನಿದೆ ಇದನ್ನ ಎಡಗಡೆ ತಗೊಂಡು ಹೋಗಿ. 3 ಪಾಯಿಂಟ್ ಎಡಗಡೆ ತಗೊಂಡು ಹೋದ್ರೆ ಏನಾಗುತ್ತೆ? -11 ಇದೆ ಅಲ್ಲ, -11. ಈ ಡೆಸಿಮಲ್ ಪಾಯಿಂಟ್ ಅನ್ನ ಎಡಗಡೆ ತಗೊಂಡು ಹೋಗಿದ್ದೀನಿ ಅಂದ್ರೆ ಏನ್ ಮಾಡ್ಬೇಕು ನಾನು? ಆ 3 ಡೆಸಿಮಲ್ ಪಾಯಿಂಟ್ ಅನ್ನ ಇದಕ್ಕೆ ಆಡ್ ಮಾಡಿ. -11 + 3 ಎಷ್ಟಾಯ್ತು? -8. ಕೇಳಿರೋದು ಬಲ ಆಗಿರೋದ್ರಿಂದ ನ್ಯೂಟನ್ ಇದರ SI ಯೂನಿಟ್ ಆಗಿರುತ್ತೆ. ಥ್ಯಾಂಕ್ ಯು.